ಜೈ ಕರ್ನಾಟಕ ಜೈ ಕನ್ನಡ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ದ ಹೊಸ ಬ್ಲಾಗ್ ಒಳಗ ಆಲ್ರೆಡಿ ತಮಿಳ್ನಾಗ ನೋಡಿದಿರಿ ಬಟ್ ಆಫ್ಟರ್ ಲಾಂಗ್ ಟೈಮ್ ಒಂದು ಫಂಕ್ಷನ್ ಉಂಟು ಫಂಕ್ಷನ್ ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಏನ್ ಬರೀ ಸೀಸನ್ಸ್ ಫಂಕ್ಷನ್ ಐತಿ ಬಟ್ ಫ್ಯಾಮಿಲಿ ಫಂಕ್ಷನ್ ಬಂದೇವಿ ಹಾಗಾಗಿ ಬರೀ ಹೋಗೋಣಂತ ಐತಿ ಎಲ್ಲ ಈಗ ರಕ್ಷಣಾಶ್ವರ ಆಗೈತಿ ಈಗ ಆಕ್ಚುಲಿ ಬೆಳಗ್ಗೆ 4:30 ರೆಡಿ ಆಗಿ ಈಗ 6:30 ಆಗಿ ಟೈಮ್ ಈಗ ಹೊಂಟೇವಿ ಕರೆಕ್ಟ್ 6:30 ಆಗೈತಿ ಹೊಂಟೇವಿ ನೋಡ್ತಿರ್ಬೋದ ಈಗ ಆಕ್ಚುಲಿ ಬಸ್ಸಿಗೆ ಬಟ್ ಏನಂದ್ರೆ ಅಲ್ಲಿ ಅಲ್ಲಿಂದ ಒಂದು ನಡೆ ಸ್ವಲ್ಪ ಬಸ್ ಪ್ರಾಬ್ಲಮ್ ಹಂಗಾಗಿ ಮತ್ತೆ ಅಲ್ಲಿಂದ ಇಲ್ಲಿಂದ ಅಲ್ಲೇ ಹಾಕಿದ್ದೆ ನಡೆ ನಾರ್ಮಲಿ ಬಸ್ಸಿಗೆ ಹೋಗೋಕೇನ ಎವ್ರಿ ಟೈಮ್ ಮೊನ್ನೆನೂ ಮಮ್ಮಿ ಕೂತ್ಕೊಳ್ಳ ಬಸ್ಸಿಗೆ ಹೋಗಿದ್ದೆ ನಾನು ಹಂಗ ನಡಿ ಅಂತೆ ಮೇಡಮ್ ಕೇಳಿದೆ ಆಯ್ತು ಸರಿ ಹೋಗ್ಬಿಡ್ತಾರ ಹಂಗಾಗಿ ಈಗ ಹೋಗೋಣಂತ ನೋಡ್ತಿರ್ಬೋದು ಮಾರ್ನಿಂಗ್ ಐತಂತ ಫುಲ್ ಖಾಲಿ ಏರಿಯಾ ಎಷ್ಟು ಕಡೆ ಬಂದವ್ರಿ ಇಲ್ಲಿಂದ ಆಕ್ಚುಲಿ ನಮ್ಮ ಮೇನ್ ರೋಡ್ ಇಲ್ಲಿ ಗಬ್ಬೂರ್ ಮ್ಯಾಗ ಹೋದ್ರ ಒಂದು 70 ಕಿಲೋಮೀಟರ್ ಐತಿ 70 ಐತಿ ಇಲ್ಲಿ ಒಳಗ ಹೋಗ್ತೇವ ಅಂದ್ರ ಒಂದು 63 ತೋರ್ಸಾಗತೈತಿ ಹಂಗಾಗಿ ಇಲ್ಲಿ ಒಳಗಿನ ದಾಶ ಅಂತದೆ ಅಲ್ಲಿ ಗಣೇಶ್ವರ ಕಡೆಯಿಂದ ಒಳಗಿನ ದಾಶ ಅಂತೇಳಿ ಅಂದ್ರೆ ಏಕ ಮುಂದೆ ನೋಡಿ ಕಡೆ ಕೂಡ್ದಿದ್ದ ಆದ್ರೊಳಗೆ ಆಶ ಅಂತೈತಿ ನಿಮ್ಗೆ ತಗೋತೀರಂತ ಇಲ್ಲಿ ನಾವು ಲಕ್ಷ್ಮೇಶ್ವರ ರೀಚ್ ಆಗ್ಯಾವ್ರಿ ಲಕ್ಷ್ಮೇಶ್ವರ ಅಂದ್ರೆ ಲಕ್ಷ್ಮೇಶ್ವರ ಊರೊಳಗೆ ಹೋಗಿಲ್ಲ ಇಲ್ಲಿಂದ ಇಲ್ಲೇ ನಮ್ಮ ಹಳ್ಳಿಗೆ ಹೋಗಕ್ಕೆ ಒಂದು ರೋಡ್ ಐತಿ ಮತ್ ಹಂಗ ಒಂದು ಹೋಗುವಾಗ ದಾರ್ಯಾಗ ಒಂದು ಗುಡಿ ಐತಿ ಅದ ಕಾರಣದಿಂದ ಈ ಸೈಡ್ ಅಷ್ಟು ಹೊಂಟೇವ್ರಿ ಗಂಜಿಗೊಪ್ಪ ಕೊಟ್ಟವ್ರು ಹೇಗೆ ಬರ್ರಿ ಹೋಗೋಣತ್ತ ಅಲ್ಲಿ ಎಷ್ಟ ಯಾವಾಗ 6:30 ಈಗ 7:30 ಇಲ್ಲಿ ಬಂದೆ ನೋಡ್ರಿ ಇನ್ನೂ ಸ್ಲೋ ಬಂದ ಸ್ವಲ್ಪ ಒಳಗೆ ಅಷ್ಟು ಬಂದ್ರು ಆದ್ರೂ ಒಂದು ತಾಸ ಬಂದೆ ಇದೇನ್ ನೋಡತ್ತೀರಿ ಇದ ಮುಕ್ತಿ ಮಂದಿರ ಭಾಳ ಹಳೇದಂದ್ರೆ ಹಳೆ ಮಂದಿರ ಇದೆ ಇವಾಗ ಈ ಸೈಡ್ ಬಂದ್ರೆ ಅದ್ರ ಫಸ್ಟ್ ವಿಸಿಟ್ ಮಾಡ್ರಿ ಅನ್ನಾವತ ಹೊಳಿಬೈತಿ ತುಂಬರಿ ಇಲ್ಲೇ ಒಂದು ತೋರಿಸ್ತೀನಿ ನಿಮ್ಗೆ ಎಲ್ಲ ನೋಡ್ತಾ ಇದೆ ಸ್ಪಾಟ್ ನೋಡ್ರಿ ಶಿವಲಿಂಗ ಎಷ್ಟು ದೊಡ್ಡದೈತಿ ಮತ್ತೆ ಅದೆಲ್ಲ ಫುಲ್ ಒಳಗೆ ಇಲ್ಲಿ ಇನ್ನೂ ಶಿವಲಿಂಗ ಭಾಳ ಅದಾವ ಮುಂದೆ ತೋರಿಸ್ತೇನೆ ನೋಡಿ ಅಲ್ಲೇ ನೋಡಿಲ್ಲ ನನಗ್ ನಮ್ಮೂರ ನಿಮ್ಮೂರಪ್ಪ ಈಗ ಇಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟು ತಿಂತೀರ ಹೌದಿಲ್ಲ ಮತ್ತೆ ಅಲ್ಲಿಂದ ಬರಕ್ ಆಗೋದಿಲ್ಲ ಈಗ ನಿನಗೆ ಗದ್ದಲ ಬಿದ್ದೀವಿ ಅಂದ್ರ ನೋಡಿ ನೋಡ್ರಿ ಇಲ್ಲಿ ಎಷ್ಟು ಶಿವಲಿಂಗ ಅದಾವ ನೋಡ್ರಿ ಮುಕ್ತಿ ಮಂದಿರ ಎಷ್ಟು ನಾವತೈತಿ ಫುಲ್ ಶಿವಲಿಂಗು ಇಲ್ಲಿ ಒಳಗು ಶಿವಲಿಂಗ ಐತಿ ಇಲ್ಲಿ ನೋಡ್ರಿ ದ್ವಾರ ಬಾಕ್ಲ ಸೈಕ್ ಐತಿ ನೀವೆಲ್ಲರೂ ಮುಂಚೆ ನೋಡ್ರಿ ಟೈಪ್ ಹೇಳ್ಬಿಟ್ರಿ ದ್ವಾರ ಬಾಕ್ಲ ಅಲ್ಲಿ ಪಲ್ಲಕ್ಕಿ ಮ್ಯಾಗ ಗುರುಗಳ ತಗೊಂಡ್ ಹೊಂಟಿದಾರ ನೋಡ್ರಿ ಅಲ್ಲಿ ಕರ್ಕೊಂಡ್ ಹೊಂಟಿದಾರೆ ಯಾವ ತರ ಐತಿ ಅಂತ ಅನ್ನೋದ ಎಂಟ್ರೆನ್ಸ್ ಸೈಕ್ ಐತಿ ಬರ್ರಿ ನಿಮ್ಗೆ ಒಳಗೆ ತೋರಿಸ್ತೀನಿ ಇಲ್ಲಿ ಬಂದ್ ನಿಂತೇವಿ ಈಗ ವಾಪಸ್ ನಾವು ಹಿಂಗ ಹೋಗ್ಬೇಕು ನಮ್ಮ ಮನೆ ಕಡೆ ಹೋಗ್ಬೇಕಂದ್ರ ಇಲ್ಲಿಂದ 2.5 ಕಿಲೋಮೀಟರ್ ಐತಿ ಆಟ ಬರೀ ಇದು ನೋಡ್ಕೊಂಡು ಈಗ ಅಲ್ಲಿ ಹೋಗಿ ಗದ್ದಲಾಗ ಮತ್ ನಮ್ಗೆ ನೋಡಕ್ ಟೈಮ್ ಸಿಗೋದಿಲ್ಲ ಓಪನಿಂಗ್ ಗದ್ದಲ ಇರ್ತೇವಿ ಬರ್ರಿ ಈಗ ಅದಕ್ಕೆ ನೋಡ್ಕೊಂಡು ಇಲ್ಲಿ ಹಿಂಗ ಅಷ್ಟು ಬಂದೇವಿ ಈಗ ನಾವು ಹಿಂಗ ನೋಡ್ಕೊಂಡು ಮತ್ತೆ ಹಿಂಗ ಹೋಗ್ಬೇಕು ಒಳಗೆ ಆಕ್ಚುಲಿ ವಿಡಿಯೋ ಮಾಡಕ್ ಪರ್ಮಿಷನ್ ಇಲ್ಲ ಅಂದ್ರೆ ಹಿಂಗ ನಾವು ಒಳಗಿಂದ ವಿಡಿಯೋ ಮಾಡ್ಲಿಲ್ಲ ಆದ ಕಾರಣ ಹೊರಗಿಂದ ತೋರ್ಸಾತೀನಿ ಇಲ್ಲಿ ಬಾಳ ಅಂದ್ರೆ ಬಾಳ ಶಿವಲಿಂಗ ಅದಾವ ಬರ್ರಿ ವಿಸಿಟ್ ಮಾಡ್ರಿ ನಿಂಗೆ ಹೆಂಗ ಅನಿಸ್ತಾ ಕಮೆಂಟ್ ಮಾಡ್ತೀವಿ ಹೆಸರಿ ಮನೆ ಕಡೆ ಬಂದು ರೀಚ್ ಆಗಿವಿ ನೋಡ್ತಿರ್ಬೋದು ನೀವು ಇದು ನಮ್ಮ ಗಾಡಿ ಇದು ನಮ್ಮ ಮಾಮಾರ ಮನೆ ಇಲ್ಲೇ ಪೆಂಡ ನೋಡಿದಾರೆ ಫುಲ್ ಇಲ್ಲಿ ಅಡುಗೆ ಎಲ್ಲ ಆಲ್ರೆಡಿ ರೆಡಿ ಆಗೈತಿ ಅಡುಗೆ ಬಿಟ್ಟು ರೆಡಿ ಮಾಡಿ ಹೋಗಿದಾರ ಎಲ್ಲರೂ ಒಳಗೆ ಬಿಸಿ ಅದಾರ ಬರ್ರಿ ನಿಮ್ಗೆ ತೋರಿಸ್ತೇನೆ ಅಂತ ಒಳಗೆಲ್ಲ ಈಗ ಸದ್ಯಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಳಗಿದ್ದಾರೆ ಎಲ್ಲ ಖಾಲಿಯಾಗಿದ್ದು ತೋರಿಸ್ತೀನಿ ನಿಮ್ಗೆ A to Z ನನಗಾಗಿ ನನ್ನೋ
ಇದು ಹೊರಗಡೆ ಸೈಡ್ ಇದೆ, ಫುಲ್ ಈ ತರ ರೆಡಿ ಮಾಡಿದ್ದಾರೆ. ಇಲ್ಲಿ ಮತ್ತೆ ಮೇಲೆ ಗಣಪತಿ ಫೋಟೋ ಹಾಕಿದ್ದಾರೆ, ಮತ್ತೆ ಇಲ್ಲಿ ಒಳಗಿಂದ ಮೆಟ್ಲ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬರೀ ಒಳಗ ಹೋಗೋಣ. ನೋಡ್ರಿ ಹಾಲ್ ಐತಿ, ಇಲ್ಲಿ ದೇವಿ ಪೂಜೆ ಎಲ್ಲ ಐತಿ, ಮತ್ತೆ ಸತ್ಯನಾರಾಯಣ ಪೂಜೆ ಎಲ್ಲ ಇಲ್ಲೇ ಮಾಡಿದಾರೆ. ಡಿಸೈನ್ ಏನ್ ನೋಡ್ತಿದ್ರು ಅವ ಎಲ್ಲ ಹಾಲ್ ಮ್ಯಾಗ ಗಾಡಿ ಮ್ಯಾಗ ಹ್ಯಾಂಡ್ ಮಾಡಿದ್ರಿ ಅವ ಎಲ್ಲ ನೋಡ್ರಿ ಫುಲ್. ಇಲ್ಲಿ ಒಳಗ ನವಗ್ರಹಗಳ ಪೂಜೆ ಮಾಡೈತಿ. ಎಲ್ಲೇ ಬೆಡ್ರೂಮ್ದಾಗ ಇದೊಂದು ಸಿಂಗಲ್ ಬೆಡ್ರೂಮ್ ಐತಿದ. ಮತ್ತೆ ಇಲ್ಲಿಂದ ಬೇರೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ಡೈರೆಕ್ಟ್ ಇದೆ ನೋಡ್ರಿ, ವಾಶ್ರೂಮ್ ಐತಿ. ಇಲ್ಲಿ ಮ್ಯಾಗ ಸ್ಟೋರೇಜ್ ರೂಮ್ ಐತಿ, ಸ್ಟೋರೇಜ್ ಜೊತೆ ಮಾಡಿದೀವಿ. ಮತ್ತೆ ಫುಲ್ ಕಿಚನ್ ಸ್ವಲ್ಪ ಸ್ಪೇಸ್ ಜಾಸ್ತಿ ಐತಿ. ಇದೆ ದೇವ್ರ ಕುಳಿ ನೋಡ್ರಿ ಯಾವ ಟೈಪ್ ಐತಿ ಸೈಕ್. ಆಕ್ಚುಲಿ ನಾನು ಮನೆ ಕಡೆದ ಅಥವಾ ಕಲೀಗ್ಸ್ ಫ್ಯಾಮಿಲಿದ ಯಾರು ಸ್ವಲ್ಪ ಭೇಟಿಯಾಗಿ ಹಿಂಗೆ ಮಾತಾಡ್ಸೋದು ತೋರ್ಸೋಕ್ಕಾಗಿಲ್ಲ. ಯಾಕಂದ್ರೆ ಆ ಗಡ್ಬಡಿ ಕ್ಯಾಮ್ರಾ ಇರೋದು ಒಂದು ಸ್ವಲ್ಪ ಮಂದಿ ಅನ್ಕಂಫರ್ಟೇಬಲ್ ಅನ್ನೋಕ್ಕಿಂತ ಅನ್ಕಂಫರ್ಟೇಬಲ್. ಅಂದರೆ ಅದಕ್ಕೆ ಮುಂಚೆ ನಾನು ಆ್ಯಕ್ಚುಲಿ ಸಡನ್ಲಿ ಅವ್ರ ಮುಂದೆ ಕ್ಯಾಮ್ರಾ ಇದ್ದು ನನಗೂ ಸರಿ ಅನಿಸಿಲ್ಲ. ಮತ್ತು ಅದ್ರಾಗ ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡೋದು ಭಾಳಿಸಿದ್ಮ್ಯಾಗೆಲ್ಲ ಲಾಂಗ್ ಅಂದ್ರೆ ಮಮ್ಮಿ ಪಪ್ಪ ಮಮ್ಮಿ ಹಿಂಗೆ ಸ್ವಲ್ಪ ಲಾಂಗ್ ಫ್ಯಾಮಿಲಿ ಇರ್ತೈತಲ್ರಿ, ಹಂಗೆ ಭೇಟಿ ಆಗೋದು ಮಾತಾಡೋದ ಇದನ್ನಾಗದಿತ್ತು. ಹಾಗಾಗಿ ಸ್ವಲ್ಪ ಎಲ್ಲರಿಗೂ ಮಾತಾಡಿ ಮತ್ತು ಊಟದ ಸ್ವಲ್ಪ ನೋಡ್ಕೊಳತಿದ್ದೆ. ಹಾಗಾಗಿ ವಿಡಿಯೋ ಮಾಡಿಲ್ಲ ಅಲ್ಲಿದೆ. ಬಟ್ ಈಗ ಎರಡು ಆಜು ಬಾಜು ನೋಡಿದಿರಲ್ಲ, ಎರಡು ನಮ್ಮ ಮಾಮಾರ ಮನೆ ಇರೋರೆ. ಇದು ಹಳೆ ಮನೆ, ಈಗ ಮಣ್ಣೆ ಕಟ್ಸಿದ್ದು, ಇದು ಹೊಸ ಮನೆ ನಿಮ್ಗೆ ತೋರಿಸ್ದಂಗೆ ಅದು ಬಾಜುಕಿಂದ ಅವ್ರದಾರೆ. ಮತ್ತು ಈ ಸೈಡ್ ಬಂದ್ರೆ ಅಂದ್ರೆ ನೀವು ಮಸ್ಟ್ ವಿಸಿಟ್ ಮಾಡಿರಿ ಎಲ್ಲೇ ಮುಕ್ತಿ ಮಂದಿರಕ್ಕೆ. ಯಾಕಂದ್ರೆ ಅನಾಹುತ ಐತಿ. ಆ್ಯಕ್ಚುಲಿ ನಾನು ಇಲ್ಲಿ ಮೂರಿಗೆ ಬಂದಾಗ ಒಂದ್ಸಲ ಇಲ್ಲಿ ವಿಸಿಟ್ ಮಾಡ್ತೀನಿ. ಇಲ್ಲಿ ಆಗಿರ್ಬೋದು, ಮತ್ತು ಇನ್ನೊಂದು ಗುಡಿ ಐತಿ ನಂದಿ ಟೆಂಪಲ್, ಅಲ್ಲಿ ಆಗಿರ್ಬೋದು. ಮತ್ತು ಸ್ಪೆಷಲಿ ಇನ್ನೊಂದು ಹೇಳ್ಬೇಕಂದ್ರೆ ಸೋಮೇಶ್ವರ ಟೆಂಪಲ್ ಐತಿ. ಇಲ್ಲಿ ಭಾಳ ಹಳೆ ಟೆಂಪಲ್. ಆ್ಯಕ್ಚುಲಿ ಇಲ್ಲಿ 2 ದಿವಸದಿಂದ ಬಂದಿದ್ದೆ ನಾನು, ಜಾತ್ರೆನೂ ಇತ್ತು. ಐ ಥಿಂಕ್ ಅದು ರೀಲ್ ಮಾಡಿ ಹಾಕಿದ್ದೆ ನಾನು. ಆ್ಯಕ್ಚುಲಿ ಹೋಗೋ ಮುಂದೆ ನಾವು ಆಲ್ಮೋಸ್ಟ್ ಅಲ್ಲ ಅಂದರೆ ಬಿಸಿಲಾಗಿದ್ದಿಲ್ಲ ಇನ್ನೂ, ಅವಾಗ ಮನೆ ಬಿಟ್ಟು ಬೆಳಗ್ಗೆ ಹೋಗಿದ್ದೀರಿ. ಈಗ ಬರೋ ಮುಂದೆ ಅಲ್ಲಿಂದ ಸಂಜೆ ಮೇಲೆ ಬಿಟ್ಟು ನಮಗೆ ಆ್ಯಕ್ಚುಲಿ ಬಿಸಿಲು ಹತ್ತಿಲ್ಲ. ಬಟ್ ಹೋಗೋ ಮುಂದೆ ದಾರಿ ಜಲ್ದಿ ಸಾಕ್ತಾ, ಬರೋ ಮುಂದೆ ದಾರಿ ಸಾಕ್ತಾ. ಬಟ್ ನಾವು ಹೋಗಿದ್ದ ರೂಟ್ನಾಗ ಹೊಳ್ಳಿ ಬರಲಿಲ್ಲ. ಯಾಕಂದ್ರೆ ಅದು ಫುಲ್ ಅದ್ರಾಗ ಒಳದಾರಿ ಐತ್ರಿ, ಅದು ಫುಲ್ ಅಂದರೆ ಈ ಕಡೆ ಹೊಲದ ಕಡೆ ಆಕೈತಿ, ಒಳಗಿನ ದಾರಿ ಆಕೈತಿ. ಮತ್ತು ಸ್ವಲ್ಪ ಕಚ್ಚಾ ರೋಡ್ ಐತಿ, ಲೈಟ್ ಗಿಟ್ ಇರೋಂಗಿಲ್ಲ. ಹಾಗಾಗಿ ಅದು ಬಂದು ಸಂಜೆ ಆಗಿತ್ತು, ರಾತ್ರಿ ಆಕೈತೆ ಅಂತ ಏನು ಮಾಡಿದೆ, ಕುಂದೋಳಿಂದ ಡೈರೆಕ್ಟ್ ಏನೈತಿ ಗಬ್ಬರ್ ಮ್ಯಾಗ ಹಾಸಿ ಸೀದಾ ಈ ಸೈಡ್ ಬಂದೀವಿ. ಇದು ರೋಡ್ ಮಾತ್ರ ಅನ್ನಾವತ್ತ ಐತಿ, ಜಲ್ದಿ ಸಾಕ್ದಾರಿ ಮಾತ್ರ. ನಮ್ಮ ಗಾಡಿನೂ ಹಂಗೆ ಓಡಾದೈತಿ. ಆ್ಯಕ್ಚುಲಿ ನಮ್ಗೆ ಒಟ್ಟು ಬೇಸರ ಆಗಿಲ್ಲ ರೈಡ್ ಈ ಗಾಡಿ ಮ್ಯಾಗ. ಅಷ್ಟೊಂದು ಖುಷಿ ನಮಗೆ ಈ ಗಾಡಿ ರೈಡ್ ಮಾಡೋಕ್ಕೆ. ಅಷ್ಟು ಫೇವ್ರೇಟ್ ಗಾಡಿನೂ ಇದೆ ಅನ್ಬೋದು ನಂಗೆ. ಆ್ಯಕ್ಚುಲಿ ಲಕ್ಕಿ ಗಾಡಿನೂ ಅನ್ಬೋದು, ಅಷ್ಟು ಸೈಕ್ ಐತಿ ನೋಡ್ರಿ. ವಿಸಿಟ್ ಮಾಡಿರಿ. ಮತ್ತು ಸೋಮೇಶ್ವರ ಟೆಂಪಲ್ ಅಂತೂ ಅಲ್ಲಿ ನಿಮ್ಗೆ ಅವಾಗಲೇ ಹೇಳ್ದಂಗೆ ಅನ್ನಾವತ ಟೆಂಪಲ್ ಐತಿ. ಮಸ್ಟ್ ನೋಡಿರಿ, ನೀವು ಆ ಸೈಡ್ ಹೋದ್ರೆ ವಿಸಿಟ್ ಮಾಡಿರಿ, ಯಾವತ್ತೂ ಕರಕ್ಕೆ ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ಭಾಳ ಹಳೇದಂದ್ರೆ ಹಳೆ ದೇವಾಲಯ ಅದ. ಆ್ಯಕ್ಚುಲಿ ಜಾತ್ರೆ ಇತ್ತು, ಜಾತ್ರೆನೂ ಮಸ್ತ್ ಮಾಡಿದ್ರಲ್ಲಿ. 2 ದಿನ ಜಾತ್ರೆ ಐತ್ರಿ. ನೋಡಿರಿ, ನೀವು ಆ ಸೈಡ್ ಹೋದ್ರೆ ಅಂದ್ರೆ ಜಾತ್ರೆ ಟೈಮಿಗೆ ವಿಸಿಟ್ ಮಾಡಿದ್ರೆ ಇನ್ನೂ ಚಲೋ. ಅನ್ನಾವತ ಐತಿ. ಮತ್ತು ಪ್ರಸಾದನೂ ಇತ್ತಲ್ಲೇ, ಪ್ರಸಾದನೂ ಶಿವಕ್ಕೆ ತೊಗೊಬೋದು ನೀವು, ಸಿಗ್ತೈತಿ ನಿಮ್ಗೆ. ಮತ್ತು ನೋಡಿರಿ, ಈಗ ನಿಮ್ಮ ಜೋಡಿ ಮಾತಾಡ್ಕೊಂಡು ಹೆಂಗೆ ಬಂದೆ ಅನ್ನೋದು ಗೊತ್ತಾಗಲಿಲ್ಲ. ಅಲ್ಲಿ ಒಬ್ಳಿಗೆ ಬಂದು ಮುಟ್ಟೇನ್ರಿ. ಈ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಾ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ಸಿಗ್ತೇನೆ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಾಗ. ಜೈ ಕರ್ನಾಟಕ, ಜೈ ಕನ್ನಡ.